ಇವತ್ತ ಜುಲೈ 13ನೇ ತಾರೀಕು ಭಾನುವಾರದಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ. ಒಟ್ಟಿಗೆ 4,000 ಹಣ ಇವತ್ತ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇಷ್ಟು ದಿನಗಳ ಕಾಲ 21ನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರಾಗಿದ್ರು. ಯಾಕಂದ್ರೆ ಪ್ರತಿದಿನ ವಿಡಿಯೋಗಳನ್ನ ನೋಡ್ತಾ ಇದ್ರಿ, ಪ್ರತಿ ಕ್ಷಣ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ರಿ, ಆದ್ರೂ ಕೂಡ ನಿಮ್ಮ ಖಾತೆಗೆ ಹಣ ಬಂದಿದ್ದಿಲ್ಲ. ಕೆಲವರಂತೂ 20ನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ. ಸೊ ಕೊನೆಗೂ ನಿಮಗೆ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು. ಇವತ್ತ ಏನಿದೆ, ನಮಗೆ ಬಂದಿರುವಂತ ವರದಿ ಪ್ರಕಾರ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೆ ಗೊತ್ತಿರಬಹುದು, ಮಾಹಿತಿಗಳನ್ನ ಹೊಸ ಅಪ್ಡೇಟ್ ಗಳನ್ನ ಕೊಡ್ತಾನೆ ಇದ್ದಾರೆ. ನಾವು ಇದೇ ತಿಂಗಳಲ್ಲಿ 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ, ಇದೇ ತಿಂಗಳ ಜುಲೈ 15ನೇ ತಾರೀಕು ಒಳಗಡೆ ಅಂತ ಹೇಳಿದ್ರು. ಸೊ ಕೊನೆಗೂ ಇವತ್ತ ಜುಲೈ 13ನೇ ತಾರೀಕು. ಸೊ ಕೊನೆಗೂ ಹೇಳಿದಂತೆ ನಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ 2,000 ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಒಟ್ಟಿಗೆ 4,000 ಹಣ ಒಂದು ರಿಲೀಸ್ ಆಗ್ತಿರುವಂತದ್ದು. ಸೊ ಹಾಗಾದ್ರೆ ಬನ್ನಿ, ಯಾವ ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ಹಣವನ್ನ ಇವತ್ತ ಪಡಿತಾ ಇದ್ದಾರೆ, ಇವತ್ತಾದ್ರೂ 100% ಆಗಿ ಹಣ ಬರಲಪ್ಪ ಅಂತ ನಾವು ಕೇಳ್ಕೊಳ್ತೀವಿ ರಾಜ್ಯ ಸರ್ಕಾರದ ಮುಂದೆ. ಯಾಕಂದ್ರೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯರು ಏನಪ್ಪಾ ಅಂದ್ರೆ, ಈ ಒಂದು ಹಣದ ಸವಸನೆ ಬೇಡಪ್ಪ, ಯಾಕಂದ್ರೆ ಇದು ಬಂದ್ರೆ ಬಂತು, ಇಲ್ದ್ರೆ ಇಲ್ಲ, ಗ್ಯಾರಂಟಿ ಇಲ್ಲ, ಇದು ಯಾವ ಕ್ಷಣದಲ್ಲಿ ಬರುತ್ತೆ ಗೊತ್ತಿಲ್ಲ, ಬಂದಾಗ ಮಾತ್ರ ಗ್ಯಾರಂಟಿ ಅಂತ ಬಹಳಷ್ಟು ಮಂದಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೊನೆಗೂ ರಾಜ್ಯ ಸರ್ಕಾರ ಏನಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಸುಳ್ಳುಗಳನ್ನ ಹೇಳ್ತಾ ಹಣವನ್ನ ಬಿಡುಗಡೆ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಕಳೆದ 3 ತಿಂಗಳಿಂದ ಬಹಳಷ್ಟು ಸ್ಟ್ರಗಲ್ ಆಗ್ತಾ ಇದೆ, ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಕೊನೆಗೂ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಎಲ್ಲ ತೀರ್ಮಾನವನ್ನ ತೆಗೆದುಕೊಂಡು ಆಲ್ರೆಡಿ DBT ಪುಷ್ ಆಗಿರುವಂತದ್ದು ನಿಮ್ಮ ಖಾತೆಗಳಿಗೆ ಇವತ್ತ ಭಾನುವಾರ ದಿನ ಏನಿದೆ ಜುಲೈ 13ನೇ ತಾರೀಕು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟು ನಿಮಗೆ ಗೊತ್ತಿರಬಹುದು. ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ನಾವು ಮೇ ತಿಂಗಳವರೆಗೂ ಹಣವನ್ನ ಬಿಡುಗಡೆ ಮಾಡಿದ್ವಿ, ಜೂನ್ ತಿಂಗಳದ್ ಮಾತ್ರ ಬಾಕಿ ಇದೆ, ಅದನ್ನ ಇದೇ ತಿಂಗಳ 15ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಬಹಳಷ್ಟು ಮಂದಿಗೆ 20ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಒಂದು ಪ್ರಾಬ್ಲಮ್ ನ ಕಂಡುಹಿಡಿಯೋದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ನಿನ್ನೆ ಒಂದು ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಮುಂದೆ ನಿಂತ್ಕೊಂಡು ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ ಆಗಿದೆ, ಯಾಕೆ ಕೆಲವರಿಗೆ ಹಣ ಹೋಗಿಲ್ಲ ಅಂತ ನಿಂತ್ಕೊಂಡು ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರಿಗೆ ಇನ್ನು 20ನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ ಇವತ್ತ 20ನೇ ಕಂತಿನ ಹಣದ ಜೊತೆಗೆ 21ನೇ ಕಂತಿನ ಹಣ ಕೂಡ ಇವತ್ತ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಇವತ್ತ ಬೆಳಿಗ್ಗೆ 11:30 ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ 2 ಕಂತುಗಳ ಹಣ 20 ಮತ್ತು 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆಪ್ಪ ಅಂತಂದ್ರೆ, ಟೋಟಲ್ ಆಗಿ ಎಲ್ಲಾ ಜಿಲ್ಲೆಗಳಿಗೆ 31 ಜಿಲ್ಲೆಗಳಂತ ಹೇಳಿದರೆ, ಇಲ್ಲಿ ಟೋಟಲ್ ಆಗಿ ಎಲ್ಲಾ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜಿಲ್ಲೆಯವರಿಗೆ ಇವತ್ತಿನಿಂದನೇ ಹಣ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ದಾರೆ. 21ನೇ ಕಂತಿನ ಹಣ ಇವತ್ತಿನಿಂದ ಬಿಡುಗಡೆ ಆಗುತ್ತೆ. ಸೊ ಇನ್ನೊಂದು 2-3 ದಿನಗಳಲ್ಲೇ ನಿಮ್ಮ ಖಾತೆಗಳಿಗೆ ಸಂಪೂರ್ಣವಾಗಿ ಎಲ್ಲಾ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೆ ಜಮಾ ಆಗುತ್ತೆ. ಸೊ ಇವತ್ತ ಸಂಡೇ ಇರೋದ್ರಿಂದ ಕೆಲವರಿಗೆ ಹಣ ಬರ್ಬೋದು, ಇನ್ನು ಕೆಲವರಿಗೆ ನಾಳೆ ಬರ್ಬೋದು. ಜಸ್ಟ್ ನೀವು ವೇಟ್ ಮಾಡ್ತಾ ಇರ್ಬೇಕಾಗುತ್ತೆ. ಯಾಕಂದ್ರೆ 100% ಆಗಿ ಹಣ ಬಿಡುಗಡೆ ಆಗಿದೆ. ಇವತ್ತಿನಿಂದನೇ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಮತ್ತೆ ರೆಗ್ಯುಲರ್ ಆಗಿ ಈ ಒಂದು 20ನೇ ಕಂತಿನ ಹಣ ಏನಿದೆ ಪೆಂಡಿಂಗ್ ಹಣ, ಅದು 100% ಆಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. 21ನೇ ಕಂತಿನ ಹಣ ಸ್ವಲ್ಪ ಡಿಲೇ ಆಗ್ಬಹುದು. ಅಂದ್ರೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಥವಾ ನಾಳಿದ್ದು ಏನು ನಿಮ್ಮ ಖಾತೆಗಳಿಗೆ ಈ ಒಂದು 21ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರ, ಜಸ್ಟ್ ನೀವು ಏನ್ ಮಾಡ್ಬೇಕು, ತಾಳ್ಮೆಯಿಂದ ಕಾಯ್ತಾ ಇರ್ರಿ, ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಯಾಕಂದ್ರೆ ಆಲ್ರೆಡಿ DBT ಪುಷ್ ಆಗಿದೆ. 21ನೇ ಕಂತಿನ ಹಣ ಬ್ಯಾಂಕ್ ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗೋದೊಂದೇ ಬಾಕಿ. ಹೌದು ಸ್ನೇಹಿತರೆ, ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದರೆ 20ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದರೆ 2 ಕಂತುಗಳ ಹಣ 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಇವತ್ತಿನಿಂದನೇ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಅಕೌಂಟ್ ಅನ್ನು ಚೆಕ್ ಮಾಡಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ, ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.